ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೇವ್ಯಾನಸ್ ಕಿಚನ್. ಇವತ್ತು ತುಂಬ ಸುಲಭವಾಗಿ ಬಟಾಣಿಯಿಂದ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಸಿ ಬಟಾಣಿ ಹಾಕಿ ಉಪ್ಪಿಟ್ಟು ಮಾಡೋದು. ಮೊದಲಿಗೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕಿ, ನಾನು ಬನ್ಸಿರವೆ ತೊಗೊಂಡಿದ್ದೀನಿ. ಬನ್ಸಿರವೆ ಒಂದು ಲೋಟ ಆಗೋವಷ್ಟು ಹಾಕ್ಕೊಂಡು, ಒಂದು ಲೋಟ ಮೀನ್ಸ್ 1/4 kg ಆಗೋವಷ್ಟು ಹಾಕ್ಕೊಂಡು ಬ್ರೌನಿಷ್ ಕಲರ್ ಟರ್ನ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ರವೆನ ಎಷ್ಟು ನೀಟಾಗಿ ಫ್ರೈ ಮಾಡ್ಕೋತೀರೋ ಅಷ್ಟು ಹುಡಿ ಹುಡಿಯಾಗಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಈಗ ರವೆನ ಎತ್ತಿಟ್ಕೊಂಡಾಯಿತು. ಅದೇ ಕಡಾಯಿಗೆ ಒಂದು 3-4 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಟಪಟ ಅಂತಿದೆ ಅನ್ನುವಾಗ ಒಂದು 2-3 ಹಸಿರು ಮೆಣಸಿನ್ಕಾಯಿ, ಒಂದು 10-12 ಎಸಳು ಕರಿಬೇವು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು, ಒಂದು 2-3 ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಬಟಾಣಿನೇ ಜಾಸ್ತಿ ಹಾಕಿ, ನೀವು ತರಕಾರಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಬಟಾಣಿನೇ ಜಾಸ್ತಿ ಹಾಕಿದ ಜೊತೆ ಒಂದೇ ಒಂದು ಕ್ಯಾರೆಟ್ ಹಾಕಿ ಮಾಡಿದ್ರೂ ಕೂಡ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಹಸಿ ಬಟಾಣಿ ಹಾಕಿ. ಈಗ ಹಸಿ ಬಟಾಣಿ ರೇಟೆಲ್ಲ ಕಮ್ಮಿ ಇದೆ, ಸೀಸನ್ ಇದೆ, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಈಗ ನೋಡಿ, ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಮತ್ತು ಜೀರಿಗೆ ಹಾಕ್ಕೊಳ್ಳಿ. ಬರೀ ಎಣ್ಣೆಗೆ ಜೀರಿಗೆ ಹಾಕ್ಬೋದು, ಅದು ಸೀದೋದಂಗೆ ಆಗಿಬಿಡುತ್ತೆ. ಅದು ಮೆಣಸಿಕಾಯಿ ಕರಿಬೇವೆಲ್ಲ ಜೊತೆಗೆ ಸೀದೋದಂಗೆ ಆಗುತ್ತೆ. ನೀವು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಿರುವಾಗ ಜೀರಿಗೆ ಹಾಕ್ಕೊಂಡ್ರೆ ಅದು ಸೀದೋಗಲ್ಲ, ಚೆನ್ನಾಗಿ ಫ್ರೈ ಆಗುತ್ತೆ. ಅದಾದಮೇಲೆ ಒಂದು ಕಟ್ ಮಾಡಿ ಇಟ್ಕೊಂಡಿರೋವಂಥ ಟೊಮೊಟೊ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ನೀವು ಇದೇ ಟೈಮಲ್ಲಿ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಈರುಳ್ಳಿ ಮತ್ತು ಟೊಮೊಟೊ ನೀಟಾಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಮತ್ತು ಈಗಲೇ ಉಪ್ಪು ಹಾಕೊಳ್ಳೋದು ಒಂದು ಬೆನಿಫಿಟ್ ಏನು ಅಂದರೆ, ನಾವು ಹಾಕೋ ಎಲ್ಲ ಪದಾರ್ಥಗಳಿಗೂ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಹಂಗಾಗಿ ನಾವು ಫ್ರೈ ಮಾಡ್ತಿರ್ತೀವಲ್ಲ ಎಣ್ಣೆಯಲ್ಲಿ, ಯಾವುದೇ ಅಡುಗೆ ಆದರೂ ಅಷ್ಟೇ, ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಲ್ಲ ನಾವು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ, ಆ ಟೈಮಲ್ಲೇ ಉಪ್ಪು ಹಾಕ್ಕೋಬೇಕು. ಅದಾದಮೇಲೆ ತೊಳ್ಕೊಂಡು ಬಟಾಣಿ ಹಾಕೋತಾ ಇದ್ದೀನಿ. ಹಸಿ ಬಟಾಣಿನೇ ಹಾಕ್ಕೊಂಡು ಒಂದು ಸಲ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಕ್ಯಾರೆಟ್ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು 5 ನಿಮಿಷ ನೀಟಾಗಿ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಎರಡು ಬೇಯಬೇಕಲ್ವ ಚೆನ್ನಾಗಿ. ಬಟಾಣಿ ಮತ್ತು ಕ್ಯಾರೆಟ್ ಬೇಗ ಬೇಯುತ್ತೆ, ಆದರೂ ನಾವು ಎಣ್ಣೆಲಿ ಹಾಕಿ ಸ್ವಲ್ಪ ಹೊತ್ತು ನೀಟಾಗಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅಂತ. ಈ ಥರ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ರೆಡಿಯಾಗಿದೆ ನೀಟಾಗಿ ಫ್ರೈ ಆಗಿ. ಈಗ ನಾವು ನೀರು ಆ್ಯಡ್ ಮಾಡ್ಕೋಬೇಕಾಗತ್ತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಈಸಿ ರೆಸಿಪಿ, ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಮಾಡಬೇಕಾದ ರೆಸಿಪೀಸ್ನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನಾನು 1 ಲೋಟ ರವೆಗೆ 2.5 ಲೋಟ ಆಗೋಷ್ಟು ನೀರು ಹಾಕಿದ್ದೀನಿ. ನಾನು ಕಾಯಿ ರುಬ್ಬಿ ಹಾಕೋತಾ ಇದ್ದೀನಿ. ಕೆಲವರು ಹಾಗೆ ಹಾಕ್ತಾರೆ. ನನಗೆ ರುಬ್ಬಿ ಹಾಕೋದ್ರಿಂದ ಟೇಸ್ಟ್ ಇದೆ ಅಂತ ನನಗೆ ಅನ್ನಿಸಿದೆ, ಸೊ ನಾನು ರುಬ್ಬಿನೇ ಹಾಕೋತೀನಿ. ನೀವು ಹಾಗೆ ಹಾಕೋತೀರಾ ಅಂದರೆ ಹಾಗೆ ಹಾಕ್ಕೊಳ್ಳಿ. ನೋಡಿ, ಕಾಯಿ ರುಬ್ಬಿದ್ನಲ್ವ, ನಾನು ಒಂದು 3-4 ಸ್ಪೂನ್ ಆಗೋಷ್ಟು ಕಾಯಿನ ರುಬ್ಬಿದ್ದೆ. ಕಾಯಿ ಆಪ್ಷನಲ್ಲು, ನೀವು ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ಹಾಕಿಲ್ಲ ಅಂದರೂ ತುಂಬ ಚೆನ್ನಾಗಿ ಬರುತ್ತೆ. ಕಾಯಿ ಹಾಕಿದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಒಂದು ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಕಂಪ್ಲೀಟಾಗಿ ಕುದಿಯೋಕ್ಬಿಡಿ. ಸ್ವಲ್ಪ ಹೊತ್ತು ಕುದಿಬೇಕದು. ಬಟಾಣಿ ಎಣ್ಣೆಯಲ್ಲಿ ಅರ್ಧ ಫ್ರೈ ಆಗಿರುತ್ತೆ, ಬಟಾಣಿ ಮತ್ತು ಕ್ಯಾರೆಟು ನೀರಲ್ಲಿ ಸ್ವಲ್ಪ ಬೇಯುತ್ತೆ ಅದು. ಈ ಥರ ನಾವು ಅದರಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳೋದ್ರಿಂದ, ಫ್ರೈ ಮಾಡಿ ಸ್ವಲ್ಪ ಮತ್ತು ನೀರು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅಂತ. ಅದಾದಮೇಲೆ ಕುದಿ ಬಂದಮೇಲೆ ಒಂದು 5 ನಿಮಿಷ ಕುದಿಸ್ಬಿಟ್ಟು ರವೆ ಹಾಕ್ಕೊಳ್ಳಿ. ರವೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಯಾರೆಲ್ಲ ಉಪ್ಪಿಟ್ಟನ್ನ ಲೈಕ್ ಮಾಡಲ್ಲ ನೋಡಿ, ಅವರೆಲ್ಲ ತುಂಬ ಇಷ್ಟಪಟ್ಟು ಉಪ್ಪಿಟ್ಟನ್ನ ತಿಂತಾರೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ, ಎಷ್ಟು ಈಸಿಯಾಗಿ ಮಾಡೋದು ಹೇಳ್ಕೊಟ್ಟಿದ್ದೀನಿ ನಾನು. ಇದೇ ಥರ ನಾನು ತುಂಬ ರೆಸಿಪೀಸ್ ಹೀಗೆ ಹೇಳ್ಕೊಡೋದೇನೆ. ಯಾವುದು ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಬೋದು, ಮತ್ತು ಟೇಸ್ಟಿಯಾಗೂ ಇರುತ್ತೆ. ಹಾಗಂತ ಟೇಸ್ಟಿಯಾಗಿರಲ್ಲ ಅಂತಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು, ತುಂಬ ಥ್ಯಾಂಕ್ಸ್.